ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ರಾಯಲ್ ಯೂಟ್ಯೂಬ್ ಚಾನಲ್. ನಾನು ನಿಮಗೋಸ್ಕರ ಒಂದು ಹೊಸ ರೆಸಿಪಿನ ತಂದಿದ್ದೀನಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಮನೆಯಲ್ಲಿ ಏನಾದರೂ ಫಂಕ್ಷನ್ ಇದ್ದಾಗ ಈ ಕೇಸರಿ ಬಾತ್ ಮಾಡಿ ಕೇಸರಿ ಬಾತ್ ಹೆಚ್ಚಾಗಿ ಉಳಿದಿದ್ದೀಯಪ್ಪ ಅಂದರೆ ಅದನ್ನು ಏನು ಮಾಡು ಅಂತ ಚಿಂತೆ ಮಾಡ್ತಾ ಇದ್ದೀರಾ? ಕೇಸರಿ ಬಾತ್ನಿಂದ ಹೋಳಿಗೆ ಹೇಗೆ ಮಾಡು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಕೇಸರಿ ಬಾತನ್ನು ಕೈಯಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ನಂತರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಪಕ್ಕದಲ್ಲಿಡಿ. ನಾರ್ಮಲಾಗಿ ನಾವು ದಿನಾಲೂ ಚಪಾತಿ ಮಾಡೋ ಹದಕ್ಕೆ ಹಿಟ್ಟನ್ನು ನಾದ್ಕೋತೀವಿ, ಆ ಥರ ಹಿಟ್ಟನ್ನು ನಾದಿ. ನೆಕ್ಸ್ಟು ನಾದಿಂಥ ಹಿಟ್ಟನ್ನು ತೆಗೆದುಕೊಂಡು ಒಂದು ಉಳ್ಳೆಯನ್ನು ಮಾಡಿ ಆ ಉಳ್ಳೆಯನ್ನು ಸ್ವಲ್ಪ ಹಿಟ್ಟನ್ನು ಹಚ್ಚಿ ಲಟ್ಟಿಸಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಉಳ್ಳೆಯಲ್ಲಿ ಈ ತರಹ ಕೇಸರಿ ಬಾತ್ ಉಂಡೆಯನ್ನು ಮಾಡಿಟ್ಟಿದ್ನಲ್ವ ಆ ಥರ ಹಿಟ್ಟಲ್ಲಿ ಹಾಕಿ ಉಂಡೆಯನ್ನು ಮಾಡಿಕೊಂಡು ನಂತರ ಎರಡು ಮೇಲ್ಗಡೆ ಹಿಟ್ಟನ್ನು ಹಚ್ಚಿ ಈ ತರಹ ಲಟ್ಟಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈ ತರಹ ಸ್ವಲ್ಪ ಹಿಟ್ಟನ್ನು ಹಾಕಿ ಲಟ್ಟಿಸಿಕೊಳ್ಳಿ. ಈಗ ನೋಡಿಲ್ಲಿ ಹೋಳಿಗೆ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ನೋಡಿರಬಹುದು ಕೊಬ್ಬರಿ ಹೋಳಿಗೆ, ಬೇಳೆ ಹೋಳಿಗೆ ಮಾಡಿರ್ಬೋದು. ನೀವು ಕೂಡ ಈ ತರಹ ಕೇಸರಿ ಬಾತ್ ಉಳಿದಾಗ ಕೇಸರಿ ಬಾತನ್ನು ಕೂಡ ಹೋಳಿಗೆ ಮಾಡಬಹುದು ಫ್ರೆಂಡ್ಸ್. ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಈ ತರಹ ಕೇಸರಿ ಬಾತ್ ಉಳಿದಾಗ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಈಗ ನೋಡಿ ಕಾದಂಥ ತವಾದ ಮೇಲೆ ನಾನು ಹೋಳಿಗೆಯನ್ನು ಹಾಕಿದ್ದೀನಿ. ನೀವು ಬೇಕಿದ್ದರೆ 1 ಟೇಬಲ್ ಸ್ಪೂನ್ ಎಣ್ಣೆಯನ್ನು 2 ಸೈಡ್ ಹಾಕೋಬೋದು. ಈಗ ನೋಡಿ ಈ ಥರ ನಾನು 1 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನೋಡಿ. ಹಾಕಿ ಹೋಳಿಗೆಯನ್ನು ತಿರುವಿ ಹಾಕಿ ಚೆನ್ನಾಗಿ ಹೋಳಿಗೆ ಮೇಲೆ ಚಿಕ್ಕ ಚಿಕ್ಕ ಕಣ್ಣುಗಳು ಬೀಳೋ ಹಾಗೆ ಬೇಯಿಸ್ಕೊಳ್ಳಿ. ಈಗ ಇದೇ ತರಹ ನೀವು ನಿಮ್ಮ ಮನೆಯಲ್ಲಿ ಕೂಡ ಕೇಸರಿ ಬಾತ್ ಉಳಿದಾಗ ಇದೇ ತರಹ ಟೇಸ್ಟಿಯಾದ ರುಚಿಯಾದ ಹೋಳಿಗೆಯನ್ನು ಟ್ರೈ ಮಾಡಿ. ರುಚಿ ಹೇಗೆ ಬಂತು ಅಂತ ನೀವು ಕೂಡ ಒಮ್ಮೆ ಮಾಡಿ ನಂತರ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.